ಇವತ್ತು ಫಸ್ಟ್ ಟೈಮ್ ನಾನು ರೋಡಲ್ಲಿ ತಿಂಡಿ ತಿಂತಾ ಇದ್ದೀನಿ. ಯಾಕೆ ಅಂತೀರಾ? ಸಖತ್ ಕೆಲಸ ಇತ್ತು, ಸಖತ್ ಆರ್ಡ್ರ್ ಇತ್ತು, ಮತ್ತು ಹೊರಗಡೆನೂ ಕೆಲಸ ಇತ್ತು. ಇವತ್ತು ನನಗೆ ಪ್ಯಾಕ್ಡ್ ಆಗಿಬಿಟ್ಟಿದ್ದೆ. ಬೆಳಗ್ಗೆಯಿಂದ 12 ಗಂಟೆವರೆಗೂ ಟೈಮೇ ಇರಲಿಲ್ಲ ನನಗೆ. ಸೊ ಪ್ಯಾಕ್ ಮಾಡಿ ಆನ್ ದ ವೇ ಹೋಗ್ತಾ ತಿನ್ಕೊಂಡು ಹೋದೆ. ಅದಕ್ಕೆ ಮುಂಚೆ ಮನೆಯಲ್ಲೇ ಬೆಳಗ್ಗೆ ವಾಕಿಂಗ್ ಮುಗಿಸಿ, ಎಕ್ಸಸೈಸ್ ಮುಗಿಸಿ, ಮಗನಿಗೆ ಸ್ಕೂಲಿಗೆ ಕಳಿಸಿ, ಅಂದರೆ ಸಮ್ಮರ್ ಕ್ಯಾಂಪಿಗೆ ಕಳಿಸಿ, ನನ್ನ ಲಡ್ಡು ಆರ್ಡರ್ಸ್ ಎಲ್ಲ ಡೆಲಿವರಿ ಮಾಡಿ, ಆಮೇಲೆ ರೆಡಿಯಾಗಿ ನಾನು ಹೊರಗಡೆ ಕೆಲಸಕ್ಕೆ ಹೋದೆ. ಯಾಕೆಂದರೆ ಪ್ರಿಯಾರಿಟೀಸ್ ಆಲ್ವೇಸ್ ಫಸ್ಟ್. ನಾನು ಎಕ್ಸಸೈಸ್ ಅಂತೂ ಮಾಡಲೇಬೇಕು ಎಷ್ಟೇ ಕೆಲಸ ಇದ್ದರು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ನಂದು ಏನು ಗೋಲ್ ಇದೆ ನಾನು ಅದನ್ನು ಅಚೀವ್ ಮಾಡಲೇಬೇಕು. ಎಷ್ಟೊಂದು ಜನ ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ, ತುಂಬ ಏನು ಹೇಳ್ತೀರಾ, ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದೀರಲ್ಲ. ಸೊ ನನಗೆ ಅದಕ್ಕೆಲ್ಲ ತುಂಬ ಖುಷಿ ಇದೆ. ನಿಮ್ಮ ಜರ್ನಿಲೂ ನಾನು ಹೆಲ್ಪ್ ಮಾಡೋಕ್ಕಾಗ್ತಾಯಿದೆ ಅನ್ನೋದೊಂದು ಹೆಮ್ಮೆ ನನಗೆ ತುಂಬ ಇದೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರಿಗೆಲ್ಲ ನಿಮ್ಗೆ ಇನ್ನೂ ವೆಯ್ಟ್ ಲಾಸ್ ಬಗ್ಗೆ ಡೌಟ್ ಇದೆ, ಕ್ಲಾರಿಫಿಕೇಷನ್ ಬೇಕು, ಅವರೆಲ್ಲ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ, ಕಮೆಂಟ್ ಮಾಡೋಕ್ಕಿಂತ. ಬಿಕಾಸ್ ನಾನು ಎಷ್ಟೋ ಕಮೆಂಟ್ನು ಎಲ್ಲರೂ ರಿಪ್ಲೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಮೆಸೇಜ್ ಮಾಡಿದ್ರೆ ನಾನು ಫೋಕಸ್ಡಾಗಿ ನೋಡ್ಬಿಟ್ಟು ನಿಮಗೆ ಹೇಳ್ಬೋದು ಏನಂತ. ಆಮೇಲೆ ರಾತ್ರಿ ಡಿನ್ನರ್ಗೆ ಹೊರಗಡೆ ಹೋಗಿದ್ವಿ. ಡಯಟ್ ಸ್ಟಾರ್ಟ್ ಮಾಡಿದಾಗಿಂದ ಉಪ್ಪು ಖಾರ ಕಮ್ಮಿ ಮಾಡಿಬಿಟ್ಟು ಹೊರಗಡೆ ಊಟ ತಿನ್ನೋಕ್ಕೆ ಸಖತ್ ಕಷ್ಟ. ಬಾಯಿಗೆ ಇಡ್ತಿದ್ದಂಗೆ ಬೆಂಕಿ ಇಟ್ಟಂಗೆ ಆಯಿತು, ತಡೆಯೋಕ್ಕಾಗಲೇ ಇಲ್ಲ. ಸೊ ಬ್ರೌನಿ ಆ್ಯಂಡ್ ಐಸ್ ಕ್ರೀಮ್ ಜೊತೆ ಎಂಡ್ ಮಾಡಿದೆ ಡೇನ. ಸಕ್ಕತ್ತಾಗಿತ್ತು.